a equal to 2, the data is a equals to 2, common difference d equals to 8, and Sn equal to 90. Sn equal to 90. Then we have to find n and an. We have to find n and an. ಎರಡನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ, ಸಮ್ ಆಫ್ n ಟರ್ಮ್ಸ್ ಕೊಟ್ಟಿದ್ದಾರೆ. Sum of n terms is 90. We have to find number of terms and the last term an. ಇಷ್ಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ನೋಡ್ರಿ, ಮೊದಲಿಗೆ ಎಸ್ ಎನ್ ಕೊಟ್ಟಿರೋದ್ರಿಂದ ಲೆಟ್ ಮಿ ಯೂಸ್ ಎಸ್ ಎನ್ ಓನ್ಲಿ. ಎಸ್ ಎನ್ ಈಕ್ವಲ್ಸ್ ಟು n/2 ಇಂಟು a ಪ್ಲಸ್ an. ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. 2a ಪ್ಲಸ್ n-1 ಇಂಟು ಡಿ ಯೂಸ್ ಮಾಡ್ಬೋದು, ಬಟ್ ಅಲ್ಲೂ ಕೂಡ ಮತ್ತೆ ನಾವು ಇಲ್ಲಿಗೆ ರೀಚ್ ಆಗ್ತೀವಿ. ಹಾಗಾಗಿ ಎಸ್ ಎನ್ ಈಕ್ವಲ್ ಟು n/2 ಇಂಟು a ಪ್ಲಸ್ an. ಇದು ಸದ್ಯಕ್ಕೆ ಇಷ್ಟಿರಲಿ. ಅಥವಾ ಇಲ್ಲಿ ಡಿ ಕೊಟ್ಟಿರೋದ್ರಿಂದ ಓಕೆ 2a ಪ್ಲಸ್ n-1 ಇಂಟು ಡಿನೇ ಯೂಸ್ ಮಾಡಿರಿ, ತೊಂದರೆ ಇಲ್ಲ. ಎಸ್ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಎಸ್ ಎನ್ ಮೀನ್ಸ್ 90. ಸೊ 90 ಈಕ್ವಲ್ಸ್ ಟು n/2. ಯಾಕಂದರೆ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ n. 2 ಇಂಟು a ಅಂತಂದರೆ 2 ಪ್ಲಸ್ n-1 ಇಂಟು ಡಿ ಈಸ್ 8. ದಿಸ್ ಈಸ್ ಈಕ್ವಲ್ ಟು 90 n/2, 2 2s are 4 plus 8 into n, that is 8n minus 8 1s are 8. Again 90 equals to n/2 in bracket 8n first ಬರ್ಕೊಂಬೇಡ 8n, 4 minus 8 ಅಂದರೆ we get minus 4. 4 ಕಾಮನ್ ತೆಗೆದುಬಿಡ್ರಿ ಇಲ್ಲಿ. 90 ಈಕ್ವಲ್ ಟು n/2 ಇಂಟು 4 ಕಾಮನ್ ಬಂದರೆ ವಿ ಗೆಟ್ 2n ಮೈನಸ್ 1. 4 2s are 8, 4 1s are 4, 2 1s are 2 2s are 2 1s are 2 45s, 2 45s are 90. Therefore we get 45 equal to n into 2n minus 1. ಈ n ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ವಿ ಗೆಟ್ n ಇಂಟು 2n ಈಸ್ 2n ಸ್ಕ್ವೇರ್. ಸೊ ಇದನ್ನು ಈ ಕಡೆ ಬರ್ಕೊಳ್ತೀನಿ. 2n ಸ್ಕ್ವೇರ್, n ಇಂಟು 1 ಈಸ್ ಮೈನಸ್ n, ಮೈನಸ್ n. 45 ಈ ಕಡೆ ತಗೊಂಡ್ರೆ ಮೈನಸ್ 45. ದಿಸ್ ಇಸ್ ಈಕ್ವಲ್ ಟು 0. ಇಟ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ ಒನ್ ವೇರಿಯೇಬಲ್. ಆ್ಯಕ್ಚುಲಿ ಬರೆದ್ರೆ ಏನಾಗುತ್ತೆ, ಇದು 45 ಆಗುತ್ತೋ, ಇದು 2n ಸ್ಕ್ವೇರ್ ಮೈನಸ್ n ಆಯಿತು. ಇದನ್ನು ಈ ಕಡೆ ತಗೊಂಡ್ರೆ ಮೈನಸ್ 45 ಆಗುತ್ತಲ್ಲ, ಅದನ್ನೇ ನಾನು ಇಲ್ಲಿ ಬರೆದಿರೋದು. 2n ಸ್ಕ್ವೇರ್ ಮೈನಸ್ n ಮೈನಸ್ 45 ಈಕ್ವಲ್ ಟು 0. ಈಗ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನು ನಾವೇನು ಮಾಡಬೇಕು, ಸಾಲ್ವ್ ಮಾಡಬೇಕು ಬೈ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಆರ್ ಬೈ ಯೂಸಿಂಗ್ ಫಾರ್ಮುಲಾ, ಅಥವಾ ಇನ್ಯಾವುದಾದ್ರೂ ಬೇರೆ ಮೆಥಡಿಂದಾದ್ರೂ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನಾವು ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತಂದರೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಅಥವಾ ಇಲ್ಲೇನಿದೆ ಎಕ್ಸ್ ಸ್ಕ್ವೇರ್ ಬದಲಿಗೆ ಎನ್ ಸ್ಕ್ವೇರ್ ಇದೆ. ಎನ್ ಸ್ಕ್ವೇರ್ನ ಕೋಎಫಿಷಿಯಂಟು ಮತ್ತು ಕಾನ್ಸ್ಟೆಂಟ್ಗಳನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. 45 ಇಂಟು 2 ಅಂತಂದರೆ 90. ಈ 90ನ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಆಗಿ ಬರೀಬೇಕು. ಯಾವ ರೀತಿ ಇರಬೇಕು ಅಂತಂದರೆ, ಮಲ್ಟಿಪ್ಲೈ ಮಾಡಿದರೆ ಈ 90 ಬರ್ತಿರ್ಬೇಕು. ಆ್ಯಕ್ಚುಲಿ ಇಟ್ ಶುಡ್ ಬಿ ಎ ಮೈನಸ್ 90, ಯಾಕಂದರೆ ಮೈನಸ್ ಇರೋದ್ರಿಂದ ಮೈನಸ್ 90. ಕೆಲವರು ಇನ್ನು ಸೈನನ್ನು ಕನ್ಸಿಡರ್ ಮಾಡ್ತಾರೆ, ಈ ಕೆಲವರು ಸೈನ್ ಕನ್ಸಿಡರ್ ಮಾಡಲ್ಲ. ಪ್ರಾಬ್ಲಮ್ ಏನೂ ಇಲ್ಲ, ಅದು ಜಸ್ಟ್ ಏನಂದರೆ ಬೇರೆ ಬೇರೆ ಮೆಥಡ್ಸ್ ಅಷ್ಟೇ. 90 ಬರಬೇಕು. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ -1 ಇದೆ ನೋಡ್ರಿ, ಕೋಎಫಿಷಿಯಂಟ್ ಆಫ್ ಎಕ್ಸ್, ಈ ಟರ್ಮ್ ಲೀನಿಯರ್ ಟರ್ಮ್. ಇಲ್ಲಿ ಕೋಎಫಿಷಿಯಂಟ್ ಏನಿರ್ತಲ್ಲ ಆ ಟರ್ಮ್ ಬರ್ತಿರ್ಬೇಕು. ಇಲ್ಲಿ -90 ಬರಬೇಕು ಅಂತಂದರೆ ನಾವು -10 ಪ್ಲಸ್ 9 ತಗೊಂಡ್ರೆ ಆಗುತ್ತೆ. -10 ಇಂಟು ಪ್ಲಸ್ 9 ಅಂದರೆ -90, -10 ಪ್ಲಸ್ 9 ಏನಾಗುತ್ತೆ, ಇಲ್ಲಿ -1 ಬರುತ್ತೆ. ಸೊ ನಮಗೆ ಬೇಕಾಗಿರೋಂಥ ಎರಡು ನಂಬರ್ಗಳು ಯಾವುದು ಅಂದರೆ -10, 9 ಅಂತ. ದೇರ್ ಫೋರ್ 2n ಸ್ಕ್ವೇರ್ ಮೈನಸ್ ಈ -n ಅನ್ನು ಮಿಡಲ್ ಟರ್ಮ್ ಏನಿದೆಯಲ್ಲ ಅದನ್ನ ಸ್ಪ್ಲಿಟ್ ಮಾಡ್ತೀನಿ ನಾನು ಈ ರೀತಿ.
ಮೈನಸ್ 10n ಪ್ಲಸ್ 9n. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಇನ್ಕ್ಲೂಡಿಂಗ್ ದಿಸ್ ಎನ್ ಸ್ಕ್ವೇರ್ ಆಲ್ಸೋ, ಇಲ್ಲಿ ಎನ್ ಸ್ಕ್ವೇರ್ ಕೂಡ ತೊಗೊಂಡ್ಬಿಡ್ತಾರೆ. ಹಾಗಾದರೆ ಇಲ್ಲಿ ಏನಾಗುತ್ತೆ, ಮೈನಸ್ 10n 9n ಅಂತ ಬರುತ್ತೆ. ಅದನ್ನು ನಾನೇನು ಮಾಡಿದ್ದೀನಿ ಅಂದರೆ ಎನ್ ಸ್ಕ್ವೇರ್ನ ಎಗ್ದೋರ್ ಮಾಡಿ ಜಸ್ಟ್ ನಂಬರ್ ಮಾತ್ರ ತೊಗೊಂಡು ಸ್ಪ್ಲಿಟ್ ಮಾಡಿದ್ದೀನಿ. ಬೇಕಾಗಿಲ್ಲ, ಕೆಲವೊಮ್ಮೆ ಎನ್ ಸ್ಕ್ವೇರ್ ತೊಗೊಂಡ್ರು ಕೂಡ ಎನ್ ತೊಗೊಂಡು ನಾವು ಸಾಲ್ವ್ ಮಾಡ್ಬೋದು. ಎಲ್ಲ ಒಂದೇ ಮೆಥಡ್ಸು, ಬಟ್ ಬೇರೆ ಬೇರೆ ಅಪ್ರೋಚುಗಳು ಅಷ್ಟೇ. ಮೈನಸ್ 45 ಈಕ್ವಲ್ ಟು 0. ಈಗ ಇವೆರಡರಿಂದ ಟೇಕ್ 2n ಆಸ್ ಕಾಮನ್ ಫ್ಯಾಕ್ಟರ್. 2n ಕಾಮನ್ ಬಂದರೆ ವಿ ಗೆಟ್ n ಮೈನಸ್ 5 ಇನ್ ದ ಬ್ರಾಕೆಟ್. ಸಿಮಿಲರ್ಲಿ ಇಲ್ಲಿ 9 ಕಾಮನ್ ಬಂದರೆ ಸೇಮ್ n ಮೈನಸ್ 5 ಈಸ್ ಇನ್ ದ ಬ್ರಾಕೆಟ್. ಈಗ n ಮೈನಸ್ 5 ಕಾಮನ್ ಆಗಿರೋದ್ರಿಂದ ಆ n ಮೈನಸ್ 5 ಅನ್ನೋದನ್ನೇ ಕಾಮನ್ ಆಗಿ ತೆಗೆದುಬಿಟ್ರಿ. n ಮೈನಸ್ 5 ಕಾಮನ್ ಬಂದರೆ 2n ಪ್ಲಸ್ 9 ಇನ್ನೊಂದು ಬ್ರಾಕೆಟಲ್ಲಿ ಉಳಿತು. 2n ಪ್ಲಸ್ 9 ಈಕ್ವಲ್ ಟು 0. ಯಾಕಂದರೆ ಈ n ಮೈನಸ್ 5 ಕಾಮನ್ ತೆಗೆದುಬಿಟ್ಟಿರ್ತೀವಲ್ಲ, ಹಾಗಾಗಿ 2n ಪ್ಲಸ್ 9 ಉಳಿತು. ಎರಡು ರಿಯಲ್ ನಂಬರ್ಗಳ ಪ್ರಾಡಕ್ಟ್ 0 ಆಗಿದೆ ಅಂತಂದರೆ ಐದರ್ ದಿಸ್ ವ್ಯಾಲ್ಯೂ ಶುಡ್ ಬಿ 0 ಆರ್ ದಿಸ್ ವ್ಯಾಲ್ಯೂ ಶುಡ್ ಬಿ 0. ಎರಡು ರಿಯಲ್ ನಂಬರ್ಗಳು ಪ್ರಾಡಕ್ಟ್ 0 ಆಗಿದೆ, a ಇಂಟು ಬಿ ಈಕ್ವಲ್ ಟು 0, ವೇರ್ a ಆ್ಯಂಡ್ ಬಿ ಆರ್ ರಿಯಲ್ ನಂಬರ್ಸ್ ಅನ್ಕೊಳ್ರಿ. ಸೊ ಇದು ಆಗೋದು ಯಾವಾಗ, ಐದರ್ a 0 ಆಗಿರಬೇಕು ಇಲ್ಲ b 0 ಆಗಿರಬೇಕು. ಸೇಮ್ ಅದೇ ರೀತಿಯೇ ಇಲ್ಲಿ n ಮೈನಸ್ 5 ಅನ್ನೋದು ಒಂದು ರಿಯಲ್ ನಂಬರ್, 2n ಪ್ಲಸ್ 9 ಅನ್ನೋದು ಒಂದು ರಿಯಲ್ ನಂಬರ್. ಇವೆರಡರ ಪ್ರಾಡಕ್ಟ್ 0 ಆಗ್ತಿದೆ ಅಂತಂದರೆ ಒಂದು ಈ ಬ್ರಾಕೆಟ್ 0 ಇರಬೇಕು, ಇಲ್ಲ ಈ ಬ್ರಾಕೆಟ್ 0 ಇರಬೇಕು. ಒಂದು ಈ ಬ್ರಾಕೆಟ್ 0 ಆಯಿತು ಅಂತಂದರೆ ವಿ ಗೆಟ್ n ಈಕ್ವಲ್ ಟು 5. n ಮೈನಸ್ 5 ಈಕ್ವಲ್ ಟು 0 ಆದರೆ n ಈಕ್ವಲ್ ಟು 5. ಒಂದು ವೇಳೆ ಈ ಬ್ರಾಕೆಟ್ 0 ಆಯಿತು ಅಂತಂದರೆ ವಿ ಗೆಟ್ 2n ಪ್ಲಸ್ 9 ಈಕ್ವಲ್ ಟು 0. ನೋಡಿ ಈ ರೀತಿ ಬರುತ್ತೆ, 2n ಪ್ಲಸ್ 9 ಈಕ್ವಲ್ ಟು 0. ಇಲ್ಲಿಂದ 9 ಈ ಕಡೆ ಬಂದರೆ ಮೈನಸ್ 9 ಆಯಿತು. 2n ಈಕ್ವಲ್ ಟು ಮೈನಸ್ 9. ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ n ಈಕ್ವಲ್ ಟು ಮೈನಸ್ 9/2. ಬಟ್ ದಿಸ್ ಇಸ್ ನಾಟ್ ಪಾಸಿಬಲ್. ಈ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಇದು ಸೊಲ್ಯೂಷನ್ನೇ, ಆದರೆ ಈ ಕ್ವಶನ್ಗೆ ಇದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ n ಅಂತಂದರೆ ಇಲ್ಲಿ ನಂಬರ್ ಆಫ್ ಟರ್ಮ್ಸ್, n ಅಂದರೆ ನಂಬರ್ ಆಫ್ ಟರ್ಮ್ಸ್ ಆಗಿರೋದ್ರಿಂದ n ಕೆನಾಟ್ ಬಿ ನೆಗೆಟಿವ್. ಫಸ್ಟ್ ಆಫ್ ಆಲ್ ಒಂದು ವೇಳೆ 9/2ನ ನಾವೇನಾದರೂ ಡಿವೈಡ್ ಮಾಡಿದ್ವಿ ಅಂದರೆ ವಿ ಗೆಟ್ 4.5, ಅದು ಕೂಡ ಪಾಸಿಬಲ್ ಇಲ್ಲ. ಹಾಗಾಗಿ n ಅನ್ನೋದೊಂದು ನ್ಯಾಚುರಲ್ ನಂಬರ್ ಆಗಿರೋದ್ರಿಂದ ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್ n ಈಕ್ವಲ್ ಟು 5 ಆ್ಯಂಡ್ ವಿ ಶುಡ್ ರಿಜೆಕ್ಟ್ ದಿಸ್ ಒನ್. ಅದನ್ನು ರಿಜೆಕ್ಟ್ ಮಾಡಬೇಕು, ಇದನ್ನೇ ಕನ್ಸಿಡರ್ ಮಾಡಬೇಕು. ದೇರ್ ಫಾರ್ ದ ವ್ಯಾಲ್ಯೂ ಆಫ್ n ಇಸ್ 5. ಒಂದು ವ್ಯಾಲ್ಯೂ ಸಿಕ್ತು ನಮಗೆ. ಈಗ an ಫೈಂಡ್ ಔಟ್ ಮಾಡಬೇಕು. an ಫೈಂಡ್ ಔಟ್ ಮಾಡೋದೇನೂ ಇಲ್ಲ. an ಈಕ್ವಲ್ ಟು ನಿಮ್ಗೆ ಗೊತ್ತಿದೆ, an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಎಲ್ಲ ವ್ಯಾಲ್ಯೂಸ್ ಇದೆ, ಸಿಂಪ್ಲಿಫೈ ಮಾಡಿದರೆ ನಿಮ್ಗೆ ಸಿಗ್ತದೆ. a ಈಸ್ ಈಕ್ವಲ್ ಟು 2 ಪ್ಲಸ್ n ಅಂತಂದರೆ 5 ಮೈನಸ್ 1 ಈಸ್ 4, ನಾನು ಡೈರೆಕ್ಟಾಗಿ ಬರೆದಿದ್ದೀನಿ. ಡಿ ಅಂತಂದರೆ 8. ನೋಡಿ 8 4s 32 ಪ್ಲಸ್ 2 ಅಂತಂದರೆ 34. ದೇರ್ ಫೋರ್ ಲಾಸ್ಟ್ ಟರ್ಮ್ ಈಸ್ 34. ಲಾಸ್ಟ್ ಟರ್ಮ್ ಅಂತಂದರೆ ಇಲ್ಲಿ 5th ಟರ್ಮ್ ಅಂತ ಅರ್ಥ. ಯಾಕಂದರೆ n ಈಕ್ವಲ್ ಟು 5 ಬಂದಿರೋದ್ರಿಂದ ಇಲ್ಲಿ ಎಸ್ ಎನ್ ಈಕ್ವಲ್ ಟು 90 ಬರಬೇಕು ಅಂತಂದರೆ ಎಷ್ಟು ಟರ್ಮ್ ತಗೋಬೇಕು, ಅಷ್ಟೇ ಟರ್ಮ್ ತಗೋಬೇಕು. ಇಲ್ಲಿ ಎಷ್ಟು ಟರ್ಮ್ ತಗೋಬೇಕು, n ಈಕ್ವಲ್ ಟು 5. ಸೊ 5 ಟರ್ಮ್ಗಳ ಸಮ್ಮು ಕೊಟ್ಟಿರೋದು ಅಷ್ಟೇ ಇಲ್ಲಿ. ಹಾಗಾದರೆ ಲಾಸ್ಟ್ ಟರ್ಮ್ ಯಾವುದು ಅಂದರೆ 5th ಟರ್ಮ್ ಅಂತ. ಸೊ ದಿಸ್ ಇಸ್ ದ ಥೀಮ್. ನೆಕ್ಸ್ಟ್ ಕ್ವಶನ್ ಇದೇ ರೀತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ 2-3 ವ್ಯಾಲ್ಯೂಗಳು ಕೊಟ್ಟು ಮತ್ತೆ ಬೇರೆ ಬೇರೆ ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಹೌ ಮೆನಿ ಟರ್ಮ್ಸ್ ಆಫ್ ದ ಎ ಪಿ. ಒಂದು ಎ ಪಿ ಕೊಟ್ಟಿದ್ದಾರೆ, ಯಾವುದದು ಅಂತಂದರೆ 9, 17, 25 ಆ್ಯಂಡ್ ಸೋ ಆನ್. ಹೌ ಮೆನಿ ಟರ್ಮ್ಸ್ ಆಫ್ ದ ಎ ಪಿ ಮಸ್ಟ್ ಬಿ ಟೇಕನ್ ಟು ಹ್ಯಾವ್ ಎ ಸಮ್ 636. ಸಮ್ 636 ಬರಬೇಕು ಅಂತಂದರೆ ಈ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಎಷ್ಟು ಟರ್ಮ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತ. ಸೊ 636 ಅನ್ನೋದೇನದು, ಇಟ್ ಈಸ್ ಸಮ್ ಆಫ್ ದ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್, ನಾಟ್ ದ ಲಾಸ್ಟ್ ಟರ್ಮ್. ಆ ಕಡೆ ಬರ್ದಿದ್ದೀನಿ ಅಂತೇಳಿ ಲಾಸ್ಟ್ ಟರ್ಮ್ ಅಲ್ಲ, ಜಸ್ಟ್ ಸುಮ್ಮನೆ ಒಂದು ಕ್ಲೂ ನಮಗೆ ಇರಲಿ ಅಂತ, ರೆಫರೆನ್ಸ್ ಇರಲಿ ಅಂತ ಆ ನಂಬರ್ನ ಅಲ್ಲಿ ಬರ್ಕೊಂಡಿದ್ದೀನಿ. ಇಡೀ ಕ್ವಶನ್ ಬರೆಯೋ ಬದಲಿಗೆ ಜಸ್ಟ್ ರೆಫರೆನ್ಸಿಗೆ ಆ ನಂಬರ್ ಬರ್ಕೊಂಡಿದ್ದೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ್ದು ಕೊಟ್ಟಿರೋದು ಅಂದರೆ ಇದು 9, 17, 25 ಆ್ಯಂಡ್ ಸೋ ಆನ್. ಇಲ್ಲಿ ಎಷ್ಟೋ ಟರ್ಮ್ಗಳನ್ನ ತಗೊಂಡಿದ್ದಾರೆ. ಎಷ್ಟು ಟರ್ಮ್ಸ್ ತಗೊಂಡಿದ್ದಾರೆ ಗೊತ್ತಿಲ್ಲ ನಮಗೆ. ಅದು ಎಷ್ಟು ಟರ್ಮ್ಗಳನ್ನ ತಗೊಂಡ್ರೆ ಆ ತಗೊಂಡು ಆ್ಯಡ್ ಮಾಡಿದರೆ ಇಷ್ಟು ಸಮ್ ಬರುತ್ತೆ ಅಂತ ಕೇಳಿದ್ರು. 636 ಸಮ್ ಬರುತ್ತೆ ಅಂತ. ಓಕೆ, ಈಗ ಇಷ್ಟು ನಮ್ಮ ಹತ್ರ ಇದೆ. ಇದರಿಂದ ಏನೇನು ಡಾಟಾ ಬರಿಬೋದು ನಾವು ಅಂತಂದರೆ, ಫಸ್ಟ್ ಟರ್ಮ್ ಯಾವುದು ಅಂತ ಬರಿಬೋದು, a ಈಕ್ವಲ್ ಟು 9 ಫಸ್ಟ್ ಟರ್ಮ್ ಬರಿಬೋದು. ಆಮೇಲೆ ಕಾಮನ್ ಡಿಫರೆನ್ಸ್ ಬರಿಬೋದು, ಅವರೇ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ವಿ ಕ್ಯಾನ್ ರೈಟ್ ದ ಕಾಮನ್ ಡಿಫರೆನ್ಸ್. 17 ಮೈನಸ್ 9 ಇಟ್ ಈಸ್ 8. ಸೊ ಒಂದು ಪೇರ್ ಸಾಕು ನಮಗೆ ಅದು ಕಾಮನ್ ಡಿಫರೆನ್ಸ್ನ ಬರೆಯೋದಕ್ಕೆ. ವೆರಿಫೈ ಮಾಡಿ ಅಂತಂದರೆ ಅಟ್ಲೀಸ್ಟ್ 3 ಪೇರ್ಗಳನ್ನು ನಾವೇನು ಮಾಡಬೇಕಾಗುತ್ತೆ, ವೆರಿಫೈ ಮಾಡಬೇಕಾಗುತ್ತೆ. ಬೇಕಾದ್ರೆ ವೆರಿಫೈ ಮಾಡಿ ನೋಡಿ, 25 ಮೈನಸ್ 17 ದೆನ್ ಆಲ್ಸೋ ಇಟ್ ಈಸ್ 8.
ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ, ಬಟ್ 636 ಇದೆ ಇಲ್ಲಿ. 636 ಅಂದ್ರೆ ಏನು? ಎನ್ ಇಸ್ ನಥಿಂಗ್ ಬಟ್ 636. ಓಕೆ, ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎನ್ ಇಸ್ ದ ಕ್ವಶನ್ ಮಾರ್ಕ್. ಎನ್ ಫೈಂಡ್ ಔಟ್ ಮಾಡಬೇಕು, ಅದೇ ಇರಲಿ. ಎನ್ ಕೊಟ್ಟಿರೋದ್ರಿಂದ ನಾವು ಎನ್ ಇಂದನೇ ಶುರು ಮಾಡೋಣ. ಎನ್ ಈಕ್ವಲ್ಸ್ ಟು n/2 ಇಂಟು, ಈಗ 2a ಪ್ಲಸ್ n ಮೈನಸ್ 1 ಇಂಟು ಡಿ ಯೂಸ್ ಮಾಡೋದು, ಅಥವಾ a ಪ್ಲಸ್ an ಯೂಸ್ ಮಾಡೋದು ಅಂತಂದ್ರೆ a ಪ್ಲಸ್ an ಯೂಸ್ ಮಾಡೋದಕ್ಕೆ an ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, nth ಟರ್ಮ್ ಗೊತ್ತಿಲ್ಲ ನಮಗೆ. ಹಾಗಾಗಿ ನಮಗೆ ಬೇರೆ ದಾರಿ ಇಲ್ಲ. ವಿ ಹ್ಯಾವ್ ಟು ಯೂಸ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. Sn ಮೀನ್ಸ್ 636. ದಿಸ್ ಇಸ್ ಈಕ್ವಲ್ ಟು n, ಅದನ್ನು ಫೈಂಡ್ ಔಟ್ ಮಾಡಬೇಕು. n/2 ಆಸ್ ಇಟ್ ಈಸ್ 2 ಇಂಟು a ಅಂತಂದ್ರೆ 9 ಪ್ಲಸ್ n ಮೈನಸ್ 1 ಇಂಟು ಡಿ, ಇಟ್ ಈಸ್ 8. ಓಕೆ, 636 ಈಕ್ವಲ್ಸ್ ಟು n/2. ಇಲ್ಲಿ 2 ಕಾಮನ್ ತೆಗೆದು ಬಿಡ್ತೀನಿ. ಈ 2 ಮತ್ತೆ ಇಲ್ಲಿ 4 ಇಂದ ಒಂದು 2 ಕಾಮನ್ ತೆಗೆದು ಬಿಡ್ತೀನಿ. 2 ಕಾಮನ್ ತೆಗೆದ್ರೆ ಇಲ್ಲಿ ಜಸ್ಟ್ 9 ಮಾತ್ರ ಉಳಿತು. ಪ್ಲಸ್ ಇಲ್ಲಿ ಎಷ್ಟು ಉಳಿದಿರ್ತದೆ? ಇಲ್ಲಿ 2 ಕಾಮನ್ ತೆಗೆದ್ರೆ 4 ಉಳಿದಿರ್ತದೆ. ಈ 4 ಇಂದ ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊತೀವಿ. 4 ಇಂಟು n, 4n ಮೈನಸ್ 4 1 4. ಈ 2 ಎರಡು ಕ್ಯಾನ್ಸಲ್ ಆಗಿ. ಸೊ 636 ಈಕ್ವಲ್ಸ್ ಟು n ಇಂಟು 4n, 9 ಮೈನಸ್ 4 ಇಟ್ ಈಸ್ 5 ಪ್ಲಸ್ 5. ಈಗ n ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. n ಇಂಟು 4n, 4n ಸ್ಕ್ವೇರ್. ಈ ಕಡೆ ಬರಿಬೇಕಾಗಿಲ್ಲ, ಆಕ್ಚುಲಿ ಒಂದು ಸ್ಟೆಪ್ ನಾನು ಸ್ಕಿಪ್ ಮಾಡ್ತಿದ್ದೀನಿ ಅಷ್ಟೇ. n ಪ್ಲಸ್ 5 ಇಟ್ ಈಸ್ 5n. ಇವೆರಡನ್ನು ಇದೇನಿದೆಯಲ್ಲ ಇದು ರೈಟ್ ಸೈಡ್ ಬರ್ಬೇಕು. ಆಕ್ಚುಲಿ 636 ಆಸ್ ಇಟ್ ಈಸ್ ಇರುತ್ತೆ, ಇದನ್ನ ಆ ಕಡೆ ತಗೊಳ್ತೀವಿ. ಸೊ ಒಂದು ಸ್ಟೆಪ್ ನಾನು ಅಡ್ವಾನ್ಸ್ ಬರೀತೀನಿ. 636 ಈ ಕಡೆ ತಗೊಂಡು ಮೈನಸ್ 636 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ಇಲ್ಲಿಂದ ಮತ್ತೆ ಆಸ್ ಇಟ್ ಈಸ್ ಇದೇ ಪ್ರಾಸೆಸ್. ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು, ಇದನ್ನು ನೀವೇನು ಮಾಡಬೇಕು? ಸಾಲ್ವ್ ಮಾಡಬೇಕು. ನೀವು ಫ್ಯಾಕ್ಟರೈಸೇಷನ್ ಮೆಥಡು ಅಥವಾ ಯೂಸಿಂಗ್ ಫಾರ್ಮುಲಾನು ಸಾಲ್ವ್ ಮಾಡಿ. ಅದರಲ್ಲಿ 2 n ವ್ಯಾಲ್ಯೂಗಳು ಬರುತ್ತೆ. ಯೂಶ್ವಲಿ ಒಂದನ್ನು ನಾವು ರಿಜೆಕ್ಟ್ ಮಾಡ್ತೀವಿ, ಇನ್ನೊಂದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ 2 n ವ್ಯಾಲ್ಯೂಗಳು ಅಕ್ಸೆಪ್ಟ್ ಆಗುತ್ತೆ. ಎಲ್ಲಿ ಅಂತಂದ್ರೆ ಅದೇನಾದ್ರು ಸಬ್ಟ್ರಾಕ್ಟ್ ನೆಗೆಟಿವ್ ವ್ಯಾಲ್ಯೂ ಇತ್ತು ಅಂತಂದ್ರೆ, ಡಿಕ್ರೀಸ್ ಆಗ್ತಿತ್ತು ಅಂತಂದ್ರೆ, ಆ ಥರದ ಸಿಚುವೇಶನ್ ಅಲ್ಲಿ 2 n ವ್ಯಾಲ್ಯೂಗಳನ್ನ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ನೀವು ಕಂಟಿನ್ಯೂ ಮಾಡಬಹುದು. ಓಕೆ, ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿಸ್ತಾ ಕುಂತ್ರೆ. ನಾನು ಕ್ವಾಡ್ರಾಟಿಕ್ ಇಕ್ವೇಷನ್ ಏನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅಲ್ಲಿ ಇನ್ನೂ ಡೀಟೇಲ್ ಆಗಿ ಹೋಗ್ತೀನಿ. ಸೊ ಆ ವಿಡಿಯೋನ ನೀವು ಇಲ್ಲಿ ಲಿಂಕ್ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲಿಂದ ನೀವು ಕಂಟಿನ್ಯೂ ಮಾಡಿ. ಎಷ್ಟು ಮ್ಯಾಕ್ಸಿಮಮ್ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕಾಗುತ್ತೋ ಅಷ್ಟು ಸಾಲ್ವ್ ಮಾಡಿ. ದ ಫಸ್ಟ್ ಟರ್ಮ್ ಆಫ್ ಎನ್ AP ಈಸ್ 5. ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಇದು. ಅಲ್ಲಿ ಇದೇ ಥರದ ಕ್ವಶನ್ ಕೊಡ್ತಾರೆ, ಆದರೆ ಆಪ್ಷನ್ಸ್ ಮಲ್ಟಿಪಲ್ ಚಾಯ್ಸ್ ಅಂತ ಮಾಡಿಬಿಡ್ತಾರೆ ಅವರು. ಅಷ್ಟೇ ಡಿಫ್ರೆನ್ಸ್ ಮಾಡೋದು. ದ ಫಸ್ಟ್ ಟರ್ಮ್ ಆಫ್ ಎನ್ AP ಈಸ್ 5. ದ ಲಾಸ್ಟ್ ಟರ್ಮ್ ಈಸ್ 45 ಆ್ಯಂಡ್ ದ ಸಮ್ ಈಸ್ 400. ಫೈಂಡ್ ನಂಬರ್ ಆಫ್ ಟರ್ಮ್ಸ್ ಆ್ಯಂಡ್ ದ ಕಾಮನ್ ಡಿಫರೆನ್ಸ್. ಇಷ್ಟನ್ನು ಫೈಂಡ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ, ಫಸ್ಟ್ ಟರ್ಮ್ ಆಫ್ ಎನ್ AP ಈಸ್ 5, ದಟ್ ಈಸ್ a ಈಕ್ವಲ್ ಟು 5. ದ ಲಾಸ್ಟ್ ಟರ್ಮ್ ಈಸ್ 45, an ಇಟ್ ಈಸ್ 45. ಲಾಸ್ಟ್ ಟರ್ಮ್ ಈಸ್ 45. ಆ್ಯಂಡ್ ದ ಸಮ್ ಈಸ್ 400. ಸಮ್ ಅಂತಂದರೆ SN ಈಸ್ 400. SN ಈಸ್ 400. ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು ಫೈಂಡ್ ನಂಬರ್ ಆಫ್ ಟರ್ಮ್ಸ್, n ಈಕ್ವಲ್ ಟು, ಇದನ್ನು ಫೈಂಡ್ ಮಾಡಬೇಕು. ಆ್ಯಂಡ್ ಕಾಮನ್ ಡಿಫರೆನ್ಸ್ ಡಿ ಫೈಂಡ್ ಮಾಡಬೇಕು. n ಆ್ಯಂಡ್ ಡಿ. ಓಕೆ, ಈಗ ನೋಡ್ರಿ, ಫಸ್ಟಿಗೆ an ಕೊಟ್ಟಿದಾರಲ್ಲ, an ಇಂದ ನಾವೇನಾದ್ರು ಶುರು ಮಾಡಿದರೆ, ಓಕೆ an ಇಂದನೇ ಶುರು ಮಾಡಿ ನೋಡೋಣ. an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ದಿಸ್ ಇಸ್ ದ ಫಾರ್ಮುಲಾ. an ಅಂದರೆ 45 ಕೊಟ್ಟಿದ್ದಾರೆ ಅವರು. 45 ಈಕ್ವಲ್ಸ್ ಟು a ಮೀನ್ಸ್ 5 ಪ್ಲಸ್ n ಮೈನಸ್ 1 ಇಂಟು ಡಿ. ಇದು 2 ವ್ಯಾಲ್ಯೂಗಳು ನಮ್ಗೆ ಗೊತ್ತಿಲ್ಲ, ಇವೆರಡು ಗೊತ್ತಿಲ್ಲ ನಮಗೆ.
ಎನ್ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ ಡಿ ಕೂಡ ಫೈಂಡ್ ಔಟ್ ಮಾಡಬೇಕು. ಇದು ಸದ್ಯಕ್ಕೆ ಇಷ್ಟಿರಲಿ, ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳೋಣ ಎಲ್ಲಾದರೂ, ಇಲ್ಲ ಅಂತಂದರೆ ಯೂಸ್ಲೆಸ್ ಅಂತ ಅರ್ಥ. ನೆಕ್ಸ್ಟ್ ಎಸ್ ಎನ್ ತಗೊಳ್ರಿ. ಎಸ್ ಎನ್ ಈಕ್ವಲ್ಸ್ ಟು ಫಾರ್ಮುಲಾ ಏನಿದೆ, ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇದೆ. ಬಟ್ ಅದರ ಬದಲಿಗೆ ನಾನು ಏನು ಮಾಡ್ತೀನಿ, ಎ ಪ್ಲಸ್ ಎ ಎನ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಎ ಪ್ಲಸ್ ಎ ಎನ್, ಎ ಪ್ಲಸ್ ಎ ಎನ್, ರೈಟ್. ಯಾಕೆ ಅಂತಂದರೆ ಎ ಎನ್ ನಮಗೆ ಆಲ್ರೆಡಿ ಗೊತ್ತು, ಎಸ್ ಎನ್ ಕೂಡ ಗೊತ್ತು, ಎ ಕೂಡ ಗೊತ್ತು. ಸೊ ಇಲ್ಲಿಂದ ನಾವು ಎನ್ ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ನಾನು ಈ ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಎಸ್ ಎನ್ ಅಂತಂದರೆ 400. ದಿಸ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಅಂದರೆ 5 ಪ್ಲಸ್ ಎ ಎನ್ ಮೀನ್ಸ್ 45. ಸಿಂಪ್ಲಿಫೈ ಮಾಡಿ, ದಿಸ್ ಇಸ್ ನಥಿಂಗ್ ಬಟ್ 400 ಈಕ್ವಲ್ ಟು ಎನ್ ಬೈ ಟು ಇಂಟು 45 ಪ್ಲಸ್ 5 ಈಸ್ 50. 2 ones are 2, 25s are 25 ones are 25. ಇಲ್ಲಿ 25 2s are 25 4s are 100. 25 4s are 100 ಆದರೆ ಇಲ್ಲಿ 40 ಇದೆಯಲ್ಲ, 25 1s are 25 ತಗೊಂಡ್ರೆ ಇಲ್ಲಿ 150 ಉಳಿತು. ಇನ್ನು 15 ಉಳಿತು, 150 ಆಯಿತು. 150 ಆದರೆ 25 4s are 100, 25 5s are 125, 25 6s are, yes. So n equal to 16. We got the value of n equal to 16. 16 ಪದಗಳು n ವ್ಯಾಲ್ಯೂ ಸಿಕ್ತು. ಈಗ ಈ n ವ್ಯಾಲ್ಯೂನ ಏನು ಮಾಡಿ ಅಂತಂದರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯಾಕಂದರೆ ಇದಷ್ಟೇ ತಗೊಂಡಿದ್ವಿ, 2 ವೇರಿಯೇಬಲ್ಸ್ ಉಳಿದ್ಬಿಟ್ಟಿತ್ತು. ಈಗ n ಸಿಕ್ತಲ್ಲ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ಡಿ. ಪುಟ್ n ಈಕ್ವಲ್ಸ್ ಟು 16 ಇನ್ ಈಕ್ವೇಷನ್ ನಂಬರ್ 1. ಸೊ ಈಕ್ವೇಷನ್ ನಂಬರ್ 1 ಅಲ್ಲಿ ಹಾಕಿದರೆ 45 ಈಕ್ವಲ್ ಟು 5 ಪ್ಲಸ್ 16 ಮೈನಸ್ 1 ಇಂಟು ಡಿ. 5 ಈ ಕಡೆ ಬರಲಿ, -5 ಆಯಿತು. ಸೊ 45 - 5 ಅಂದರೆ 40. ದಿಸ್ ಇಸ್ ಈಕ್ವಲ್ ಟು 16 - 1, ಇಟ್ ಈಸ್ 15 ಡಿ. 15ನ ಡಿವೈಡ್ ಮಾಡಿ 40 ಡಿವೈಡೆಡ್ ಬೈ 15, ದಿಸ್ ಇಸ್ ಈಕ್ವಲ್ ಟು ಡಿ. 5 ಇಂದ ಮಾತ್ರ ಡಿವೈಡ್ ಆಗುತ್ತಿದ್ದು, 5 3s are 15, 5 8s are 40. Therefore common difference is 8/3. Common difference can be anything, positive, negative or anything. ಹಾಗಾಗಿ 8/3 it is acceptable. Therefore the value of n is 16. The value of d common difference is 8/3. Similarly, take one more question. The first term and last term first term and the last terms of an AP are 17 and 350. ಎರಡು ಟರ್ಮ್ಗಳು ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್. ಎ ಈಕ್ವಲ್ ಟು 17 and the last term is 350, that is an is 350. First term and last term of an AP are 17 and 350 respectively. If the common difference is 9, that is D, common difference is 9. How many terms are there and what is their sum? ಎಷ್ಟು ಟರ್ಮ್ಸ್ ಇದೆ ಮತ್ತು ಸಮ್ ಎಷ್ಟು ಅಂತ ಕೇಳ್ತಾರೆ. ಸೊ ಕ್ವಶನ್ ಮಾರ್ಕ್ ಏನು ಅಂತಂದರೆ, ಹೌ ಮೆನಿ ಟರ್ಮ್ಸ್ ಆರ್ ದೇರ್, ಎನ್, ವಾಟ್ ಈಸ್ ದಿಯರ್ ಸಮ್, ಎಸ್ ಎನ್. ಸೊ ಇವೆರಡನ್ನು ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರ್ತಕ್ಕಂಥ ಡಾಟಾ ಯೂಸ್ ಮಾಡಿಕೊಂಡು ಇವೆರಡನ್ನು ಫೈಂಡ್ ಔಟ್ ಮಾಡಬೇಕು. ಎ ಎನ್ ಕೊಟ್ಟಿದ್ದಾರೆ, ಫಾರ್ಮುಲಾ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಎನ್ ಫಾರ್ಮುಲಾ ಯೂಸ್ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎನ್. ಸೊ ಎನ್ ಸಿಕ್ತು ಅಂತಂದರೆ ಎಸ್ ಎನ್ ಸಿಕ್ಕಂಗೆ. ಜಸ್ಟ್ ಕ್ಲೂ ಕೊಟ್ಟು ನಾನು ಮುಂದೆ ಹೋಗ್ತೀನಿ. ಎ ಎನ್ ಅಂತಂದರೆ 350, ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಫಾರ್ಮುಲಾ ಏನಿದೆ ಅದರ ಪ್ರಕಾರ ನಾನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ದೀನಿ ಡೈರೆಕ್ಟಾಗಿ, ಯಾಕಂದರೆ ಆಲ್ರೆಡಿ ಭಾಳಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಲ್ಲ. ಹಾಗಾಗಿ 17 ಈ ಕಡೆ ಬಂದರೆ -17 ಆಯಿತು. 350 - 17 ಅಂತಂದರೆ ನಮಗೆ 313 ಉಳಿತಾ, ಅಲ್ಲ 23, ಎಸ್
323 ಅಂತ ಅನ್ಸುತ್ತೆ, 333, 333 ಉಳಿಯಿತು. 30, 40, 50. ಎಸ್, ಈ ಕಡೆ ಏನು ಉಳಿದಿರ್ತದೆ ಇಲ್ಲಿ n-1 ಇಂಟು 9 ಉಳಿದಿರ್ತದೆ. ಡಿವೈಡ್ ಮಾಡಿದ್ರೆ 9 3 27, 6 ಉಳಿತು, 63, 37 ಮೈನಸ್ ಈ ಕಡೆ ಬಂದರೆ 38. ಸೊ n = 38 ಬಂದ್ಬಿಡ್ತು. ಸೊ ಇದೇ ರೀತಿನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಕ್ಸಾಮಲ್ಲಿ ಫಾಸ್ಟಾಗಿ. ಪ್ರತಿ ಸ್ಟೆಪ್ಪನ್ನು ಈ ಥರ ಡಿಟೇಲ್ ಆಗಿ ಸಾಲ್ವ್ ಮಾಡ್ತಾ ಹೋದರೆ ಟೈಮ್ ಇದಾಗಲ್ಲ. ಹಾಗಾಗಿ ಏನಂದರೆ ಎಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀವಲ್ಲ ಅಷ್ಟು ಏನಂದರೆ ಪರ್ಫೆಕ್ಟ್ ಆಗ್ತೀವಿ ನಾವು. ಸೊ ಒಂದೆರಡು ಸ್ಟೆಪ್ಗಳನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪನ್ನು ಬರೆಯುವಂಥ ಎಬಿಲಿಟಿ ಮೈಂಡ್ಗೆ ಬಂದ್ಬಿಡ್ತದೆ. ಸೊ n ವ್ಯಾಲ್ಯೂ ಸಿಕ್ತು. ಈಗ Sn ಫೈಂಡ್ ಔಟ್ ಮಾಡಬೇಕು. ಸಿಂಪಲ್, Sn = n/2 ಇದೆ, 38/2. 38/2 is nothing but 19. n/2 ಇಂಟು a ಪ್ಲಸ್ an, 17 ಪ್ಲಸ್ an ಅಂದರೆ 350. ಸೊ ಇವೆರಡನ್ನ ಆ್ಯಡ್ ಮಾಡಿ 19 ಮಲ್ಟಿಪ್ಲೈ ಮಾಡಿ ವಿ ಗೆಟ್ ದ ವ್ಯಾಲ್ಯೂ ಆಫ್ Sn. ಅಷ್ಟೇ. Next question, find the sum of first 22 terms of an AP. Okay. Find the sum of first 22 terms. Sum of first 22 terms ಅಂದರೆ S22. ಇದನ್ನು ಫೈಂಡ್ ಔಟ್ ಮಾಡಬೇಕು. Find the sum of first 22 terms of an AP in which D = 7. Common difference ಕೊಟ್ಟಿದ್ದಾರೆ 7. And 22nd term is 149. 22nd term ಅಂತಂದರೆ A22. 22nd term is 149. 22nd term is 149. ಇಷ್ಟೇ ಡಾಟಾ ಇರೋದು, ಇಷ್ಟೇ ಡಾಟಾ. ಈಗ ಏನೇನು ಕೊಟ್ಟಿದ್ದಾರೆ ಅಂತಂದರೆ ಡಿ ಕೊಟ್ಟಿದ್ದಾರೆ, A22 ಕೊಟ್ಟಿದ್ದಾರೆ, ಇಂಡೈರೆಕ್ಟ್ಲಿ ಎನ್ ಕೂಡ ಕೊಟ್ಟಿದ್ದಾರೆ. A22 ಅಂತಂದರೆ S22 ಅಂತಂದರೆ SN AN ಅಂತ ಓದ್ತಿದ್ವಲ್ಲ. ಸೊ ಇಂಡೈರೆಕ್ಟ್ಲಿ n = 22 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಷ್ಟು ಕೊಟ್ಟರೆ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಈಗ SNಗೆ ಎರಡು ಫಾರ್ಮುಲಾ ಇದೆ. n/2, n ಇದೆ ಇಲ್ಲಿ, n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಸೊ 2a ಪ್ಲಸ್ n-1 ಇಂಟು ಡಿನಾದರೂ ಯೂಸ್ ಮಾಡಿ ಅಥವಾ a ಪ್ಲಸ್ an ಆದರೂ ಯೂಸ್ ಮಾಡಿ. ಎರಡೂ ಸಿಚುವೇಶನಲ್ಲಿ ನಮಗೆ a ವ್ಯಾಲ್ಯೂ ಬೇಕು, ಅಂದರೆ ಫಸ್ಟ್ ಟರ್ಮ್ ಬೇಕು ನಮಗೆ. ಸೊ ಮೊದಲಿಗೆ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ ಫಸ್ಟ್ ಟರ್ಮ್ನ ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ S22ನ ಫೈಂಡ್ ಔಟ್ ಮಾಡಿ. ಫಸ್ಟ್ ಟರ್ಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಬೆಟರ್ ಟು ಯೂಸ್ ದಿಸ್ ಒನ್, A22. We know that A22 can be written as A plus 21D. 22 ಇದೆ ಅಂತಂದರೆ ಕೋಎಫಿಷಿಯಂಟ್ ಆಫ್ ಡಿ ಏನಾಗಿರುತ್ತೆ, ಒಂದು ಕಡಿಮೆ 21. A22 ಅಂದರೆ ಅವರೇ ಕೊಟ್ಟಿದ್ದಾರೆ ಇಲ್ಲಿ 149. ದಿಸ್ ಈಸ್ ಈಕ್ವಲ್ ಟು A ಪ್ಲಸ್ 21 ಇಂಟು ಡಿ ಅಂದರೆ 7. ಸೊ 149 ಈಕ್ವಲ್ಸ್ ಟು A ಪ್ಲಸ್ 7 1 7, 7 2 14, 147. ಈ ಕಡೆ ಬಂದರೆ ಮೈನಸ್ 147. 149 ಮೈನಸ್ 147 ಅಂತಂದರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ A as 2. A ವ್ಯಾಲ್ಯೂ 2 ಬರುತ್ತೆ, ಯಾಕಂದರೆ ಈ ಕಡೆ ಬಂದರೆ ಮೈನಸ್ ಬರುತ್ತಲ್ಲ. ಸೊ 149 ಮೈನಸ್ 147 ಅಂತಂದರೆ 2 ಆಯಿತು. A = 2. ಫಸ್ಟ್ ಟರ್ಮ್ ಸಿಕ್ತು ನಮಗೆ. ಇದನ್ನು ಯೂಸ್ ಮಾಡಿಕೊಂಡು ಈಗ S22 ಫೈಂಡ್ ಔಟ್ ಮಾಡೋಣ. S22 = 22/2 ಇಂಟು A ಪ್ಲಸ್ AN, ದಟ್ ಈಸ್ 2 ಪ್ಲಸ್ 149. ನೋಡಿ ಫಾರ್ಮುಲಾ ಏನಿತ್ತು, Sn = n/2, n ಅಂದರೆ 22 ಇಂಟು A ಪ್ಲಸ್ AN, A ಅಂದರೆ 2 ಪ್ಲಸ್ AN ಅಂತಂದರೆ ಇಲ್ಲಿ n ಇದೆ 22 ಇದೆ. ಸೊ A22 ಅಂತ ಅರ್ಥ. 149 2 11 ಇಂಟು A ಪ್ಲಸ್ AN ಅಂದರೆ ಐ ಥಿಂಕ್ ಇಟ್ ಈಸ್ 151. ಮಲ್ಟಿಪ್ಲೈ ಮಾಡಿ ವಿ ಗೆಟ್ ದ ವ್ಯಾಲ್ಯೂ. S22 ವ್ಯಾಲ್ಯೂ ನಿಮಗೆ ಸಿಗ್ತದೆ. ಆ್ಯಕ್ಚುಲಿ ಇದು ಎಷ್ಟು ಬರುತ್ತೆ ಅಂದರೆ 1 5 1 6, ಇದೊಂದು 5 1 6 1. ಎಸ್, ಇಷ್ಟು ಬರುತ್ತೆ ಅಂತ ಅನಿಸುತ್ತೆ. ನೀವು ಸ್ವಲ್ಪ ವೆರಿಫೈ ಮಾಡಿ ಅದನ್ನು ಆಮೇಲೆ.
ಫೈಂಡ್ ದ ಸಮ್ ಆಫ್ ಫಸ್ಟ್ 51 ಟರ್ಮ್ಸ್ ಆಫ್ ಎನ್ ಎ ಪಿ. ಫಸ್ಟ್ 51 ಟರ್ಮ್ಸ್ ಅಂತ ಹೇಳ್ತಾನೆ. ಫಸ್ಟ್ 51 ಟರ್ಮ್ಸ್ ಅಂದರೆ S51 ಹೇಳ್ತಾ ಇರೋದು ಅವರು. S51ನ ಫೈಂಡ್ ಔಟ್ ಮಾಡಿ ಅಂತ. ಫೈಂಡ್ ದ ಸಮ್ ಆಫ್ ಫಸ್ಟ್ 51 ಟರ್ಮ್ಸ್ ಆಫ್ ಎನ್ ಎ ಪಿ ಹೂಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ಸ್ ಆರ್. ಸೆಕೆಂಡ್ ಟರ್ಮ್ ಇದು ಕ್ವಶನ್ ಮಾರ್ಕ್. ಸೆಕೆಂಡ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ಸ್ ಆರ್ 14 and 18. 14 and 18. Second term is 14, third term is 18 respectively. Find the sum of first 51 terms of an AP whose second and third terms are 14 and 18. ಸೊ 51 ಪದಗಳವರೆಗಿನ ಮೊತ್ತ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಸೆಕೆಂಡ್ ಟರ್ಮ್ ಎರಡನೇ ಪದ 14, ಮೂರನೇ ಪದ 18 ಇಷ್ಟಿದೆ. ಎನ್ ವ್ಯಾಲ್ಯೂ ಇಂಡೈರೆಕ್ಟ್ಲಿ 51. ಸೊ ಬರ್ಕೊಳ್ರಿ n ಈಕ್ವಲ್ ಟು 51. n ಈಕ್ವಲ್ಸ್ ಟು 51. ಎ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಡಿ ವ್ಯಾಲ್ಯೂ ಗೊತ್ತಿಲ್ಲ. ಬಟ್ ಇಲ್ಲಿಂದ ನಾವು ಎ ವ್ಯಾಲ್ಯೂ ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಹೆಂಗಂತಂದರೆ ನೋಡಿ, ಫಸ್ಟ್ ಟರ್ಮ್ ಏನಿದೆ ಗೊತ್ತಿಲ್ಲ, ಬಟ್ ಸೆಕೆಂಡ್ ಟರ್ಮ್ 14 ಇದೆ, ಥರ್ಡ್ ಟರ್ಮ್ 18 ಇದೆ. ನೆಕ್ಸ್ಟ್ ಟರ್ಮ್ ಬೇಕು ಅಂತಂದರೆ ಇಲ್ಲಿ ಡಿಫರೆನ್ಸ್ ಎಷ್ಟಿದೆಯೋ ಅಷ್ಟನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಇದು ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗಿರೋದ್ರಿಂದ ಎಲ್ಲಾದರೂ ಎರಡು ಪೇರ್ ಕಾನ್ಸಿಕ್ಯೂಟಿವ್ ಪೇರ್ಗಳ ಟರ್ಮ್ಗಳನ್ನ ತಗೊಂಡು ಡಿಫರೆನ್ಸ್ ಫೈಂಡ್ ಔಟ್ ಮಾಡಿಬಿಟ್ರಿ ಅಂತಂದರೆ ಅದೇ ಕಾಮನ್ ಡಿಫರೆನ್ಸ್ ಆಗಿರ್ತದೆ. A2 ಮೈನಸ್ A1 ಕಾನ್ಸಿಕ್ಯೂಟಿವ್ ಟರ್ಮ್ಸ್, A3 ಮೈನಸ್ A2. ಇಲ್ಲಿ ಸಿಚುವೇಶನ್ ಏನಿದೆ A3 A2 ಇದೆ. ಸೊ ಕಾಮನ್ ಡಿಫರೆನ್ಸ್ ಬೇಕು ಅಂತಂದರೆ ಏನು ಮಾಡಿ, A3 ಮೈನಸ್ A2 ದಟ್ ಈಸ್ 18 ಮೈನಸ್ 14. 18 ಮೈನಸ್ 14 ಅಂತಂದರೆ ಕಾಮನ್ ಡಿಫರೆನ್ಸ್ ಎಷ್ಟು ಬರುತ್ತೆ ಅಲ್ಲಿಗೆ 4 ಬಂತು. ಕಾಮನ್ ಡಿಫರೆನ್ಸ್ ಈಸ್ 4. ನೋಡಿ, ಎನ್ ವ್ಯಾಲ್ಯೂ ಸಿಕ್ತು, ಡಿ ವ್ಯಾಲ್ಯೂ ಸಿಕ್ತು. ಅದ್ರ ಅಲ್ಲೇ ಇರ್ತದೆ ಕ್ವಶನ್ ಒಳಗಡೆನೆ, ಸ್ವಲ್ಪ ಹುಡುಕ್ಬೇಕಷ್ಟೇ. ಇನ್ನು ಹುಡುಕಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎ ಆಲ್ಸೋ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಟರ್ಮ್ ಬೇಕು ಅಂತಂದ್ರೆ +4 ಮಾಡ್ತೀವಿ, ಹೌದಾ? +4 ಮಾಡಿದ್ರೆ ನೆಕ್ಸ್ಟ್ 22 ಬರುತ್ತೆ, ಅದು ನೆಕ್ಸ್ಟ್ ಟರ್ಮ್ ಆಯ್ತು. ಹಿಂದಿನ ಟರ್ಮ್ ಬೇಕು ಅಂತಂದ್ರೆ ಅದೇ 4ನ ಕಡಿಮೆ ಮಾಡ್ತಾ ಬರ್ತೀವಿ. ಇಲ್ಲಿ 22 ಇರುತ್ತೆ ಫೋರ್ತ್ ಟರ್ಮ್. ಹಿಂದಿನ ಟರ್ಮ್ ಬೇಕು ಥರ್ಡ್ ಟರ್ಮ್ -4, ಅದ್ರ ಹಿಂದಿನ ಟರ್ಮ್ ಬೇಕು -4. ಇದ್ರ ಹಿಂದಿನ ಟರ್ಮ್ ಬೇಕು ಅಂತಂದ್ರೆ ಇಲ್ಲೇನ್ ಮಾಡ್ಬೇಕಾಗುತ್ತೆ ನಾವು ಅಂತಂದ್ರೆ -4 ಮಾಡಬೇಕು. +4 ಬರ್ದಿದ್ದೀನಿ, ಇದಕ್ಕೆ +4. 14 ಇಂದ ನೋಡಿದ್ರೆ -4 ಆಗುತ್ತೆ, ಫಸ್ಟ್ ಟರ್ಮ್ ಇಂದ ನೋಡಿದಾಗ ಪ್ಲಸ್ ಆಗುತ್ತೆ. 14ಗೆ 4 ಕಡಿಮೆ ಮಾಡಿದ್ರೆ 10 ಆಯ್ತು. ಈಗ ನೋಡ್ರಿ, 10 + 4 14, 14 + 4 18, 18 + 4 22 ಆ್ಯಂಡ್ ಸೋ ಆನ್. ಸೊ ಕಾಮನ್ ಡಿಫರೆನ್ಸ್ ಡಿ ಆಗಿರೋದ್ರಿಂದ ಸೊ ಫಸ್ಟ್ ಟರ್ಮ್ ಏನಾಗಿರೋಕ್ಕೆ ಸಾಧ್ಯ ಇದೆ, ಇಲ್ಲಿ 10 ಮಾತ್ರ ಆಗಿರ್ಬೇಕು, ಬೇರೆ ದಾರಿ ಇಲ್ಲ. ಇನ್ನೂ ಬೇರೆ ಥರದ ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು ಲಾಜಿಕಲಿ. ಇದು ಬೇರೆ ಥರದ ಲಾಜಿಕ್ ಆಯಿತು. ಇದು ಬಿಟ್ಟರೆ ಇನ್ನೊಂದು ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಹೆಂಗದು ಅಂತಂದರೆ, ಯಾವುದಾದ್ರೂ ಒಂದನ್ನು ಫೈಂಡ್ ಔಟ್ ತಗೊಳ್ರಿ. ಇದು A2 ಅಂತ ಅಂದ್ಕೊಳ್ರಿ. A2 ಅಂತಂದರೆ ಅದನ್ನೇನಂತ ಬರೀತೀವಿ, A + D. ಬಟ್ A2 ಈಸ್ 14, A ಪ್ಲಸ್ ವಾಟ್ ಈಸ್ D? D ಈಸ್ 4. D ಹೆಂಗೆ ಫೈಂಡ್ ಔಟ್ ಮಾಡಿದ್ವಿ, A3 - A2 ಮಾಡಿ D ಫೈಂಡ್ ಔಟ್ ಮಾಡಿದ್ವಿ. ಈ 4 ಈ ಕಡೆ ತಗೊಂಡ್ರೆ -4 ಆಯಿತು. 14 - 4 ಅಂದರೆ ಎಷ್ಟು, 10. ಸೊ ಈ ರೀತಿ ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ A = 10 ಆಯಿತು. A = 10. ನೋಡಿ, S51 ಫೈಂಡ್ ಔಟ್ ಮಾಡೋದಕ್ಕೆ ಇಷ್ಟು ಬೇಕಾದಷ್ಟು ಆಯಿತು. ಫಾರ್ಮುಲಾ ಏನಿದೆ, n/2 ದಟ್ ಈಸ್ 51/n/2 ಇಂಟು 2A ಪ್ಲಸ್ n-1 ಅಂದರೆ 51 - 1 ಇಂಟು D. ಸೊ ಇಷ್ಟನ್ನ ಸಾಲ್ವ್ ಮಾಡಿದ್ರಿ ಅಂತಂದರೆ ನಿಮಗೆ S51 ಸಿಕ್ಬಿಡ್ತದೆ ಆಟೋಮೆಟಿಕಲಿ. ಸಿಂಪ್ಲಿಫಿಕೇಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಆದಷ್ಟು ಇದನ್ನು ನಿಮಗೆ ಬಿಡ್ತಾ ಇದೆ. Show that A1, A2, A3, AN form an AP where AN defined as AN ಕೊಟ್ಟಿದ್ರಲ್ಲಿ ಅದು AP ಆಗುತ್ತೆ ಅಂತೇಳಿ ಫೈಂಡ್ ಔಟ್ ತೋರ್ಸಕ್ಕೆ ಹೇಳಿದ್ರೆ. ಅಂದರೆ ನೋಡಿ, AN = 3 + 4n ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ ಅಂತೇಳಿ ಪ್ರೂವ್ ಮಾಡಕ್ಕೆ ಹೇಳಿದ್ರೆ. ಏನೂ ಇಲ್ಲ, A1, A2, A3 ಫೈಂಡ್ ಔಟ್ ಮಾಡಬೇಕು, ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಮುಗಿತು. ಅಥವಾ ಇದನ್ನು ಜನರಲಿ ಬೇರೆ ಥರ ಪ್ರೂವ್ ಮಾಡ್ತಾರೆ. ನಾನು 2 ಥರ ತೋರಿಸ್ತೀನಿ, ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ಫಾಲೋ ಮಾಡಿ. ನೀವು ಇಲ್ಲಿ ಪ್ರೂವ್ ದಟ್ ಅಂತ ಹೇಳಿರೋದ್ರಿಂದ ಪ್ರೂಫ್ ಏನೋ ಕೇಳೋದಿಲ್ಲ, ಜಸ್ಟ್ ನಿಮಗೆ ಒಂದು ಗೊತ್ತಿರಲಿ ಅಂತ ಒಂದು ಕ್ವಶನ್ ತೋರಿಸ್ತೀನಿ. ಮೊದಲಿಗೆ ಏನು ಮಾಡ್ಬೋದು,
A1 A2 A3 A4 ಒಂದು 4 ನಂಬರ್ಗಳನ್ನ ಡಿಫೈನ್ ಮಾಡೋದು. ಹೆಂಗೆ ಡಿಫೈನ್ ಮಾಡಬೇಕು? n = 1 ತಗೊಂಡ್ರೆ A1 ಸಿಗುತ್ತೆ, n = 2 ತಗೊಂಡ್ರೆ A2, n = 3 ತಗೊಂಡ್ರೆ A4 ಆ್ಯಂಡ್ ಸೋ ಆನ್. ಸಪೋಸ್ n = 1, n = 1 ತಗೊಂಡ್ರಿ ಅಂತಂದ್ರೆ ಇದೇನಾಯ್ತು? A1 3 + 4 into n, 4 into 1, 4 1 4, 4 + 3 7. If n is equal to 2, A2 3 + 4 into 2, 4 2 8, 8 + 3 11. If n is equal to 3, A3 3 + 4 into 3, 4 3 12 3 15. n = 4, A4 3 + 4 into 4 19 and so on. ಇದೇ ತರ ಹೋಗ್ತದೆ. These are the terms. First term, second term, third term, fourth term. ಈಗ A2 - A1, A3 - A2, A4 - A3 ಮಾಡಿ ನೋಡಿ. A2 - A1 ಡಿಫರೆನ್ಸ್ ಎಷ್ಟು ಬಂತು? 4. A3 - A2 ಡಿಫರೆನ್ಸ್ ಇಸ್ 4. A4 - A3 ಡಿಫರೆನ್ಸ್ ಇಸ್ 4. ಸೊ ಕಾನ್ಸಿಕ್ಯೂಟಿವ್ ಟರ್ಮ್ಗಳ ಡಿಫರೆನ್ಸ್ ಕಾನ್ಸ್ಟೆಂಟ್ ಬರ್ತಾ ಇದೆ ಅಂತಂದ್ರೆ ಇದರ ಅರ್ಥ ಏನು? ದಿಸ್ ಎಕ್ಸ್ಪ್ರೆಷನ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇವೆಲ್ಲ ಟರ್ಮ್ಸ್ಗಳು ಅರ್ಥಮೆಟಿಕ್ ಪ್ರೋಗ್ರೆಷನ್ ಟರ್ಮ್ಸ್ಗಳು ಅಂತಾನೆ ಅರ್ಥ. ಇದು ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಏನು ಅಂತಂದ್ರೆ an = ಇಲ್ಲಿದೆ, ಆದರೆ ಹಿಂದಿನ ಟರ್ಮ್ ತಗೊಳ್ತೀವಿ ನಾವು. ಇಫ್ ದಿಸ್ ಈಸ್ an, then its previous term will be of the form an - 1. ಹಿಂದಿನ ಟರ್ಮ್ an - 1 ಆಗಿರುತ್ತೆ. an - 1, n - 1 ಸಬ್ಸ್ಕ್ರಿಪ್ಟ್ ಅಲ್ಲಿ ಇರಬೇಕು. 3 + 4 into n ಪ್ಲೇಸ್ ಅಲ್ಲಿ n - 1. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3 + 4 into n 4n, 4 1 is 4, -4. This is equal to 4n, 3 - 4 ಅಂದರೆ -1. ಇದು an - 1, ಇದು an, ಇದು an - 1. ಇದು ಟರ್ಮ್ ಆದರೆ ಅದರ ಪ್ರೀವಿಯಸ್ ಟರ್ಮ್ ಇದು n - 1 ಇದೆ. ಸೊ ಪ್ರೀವಿಯಸ್ ಟರ್ಮ್ ಒಂದು ಟರ್ಮು ಅದರ ಹಿಂದಿನ ಟರ್ಮನ್ನ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಕಾನ್ಸ್ಟೆಂಟ್ ಬರ್ತಾ ಇತ್ತು ಅಂತಂದ್ರೆ ಅವಾಗ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್. ದೇರ್ ಫೋರ್ ಈಗ an - an - 1 ಇದನ್ನ ಫೈಂಡ್ ಔಟ್ ಮಾಡೋಣ. an ಅಂದ್ರೆ 3 + 4n ಇದೆ, ಮೈನಸ್ ಇಲ್ಲಿ ಎರಡು ಟರ್ಮ್ಗಳಿರೋದ್ರಿಂದ ಬ್ರಾಕೆಟ್ ಹಾಕಿದ್ದೀನಿ. an - 1 ಏನಿದೆ? 4n - 1 ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು 3 + 4n ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ -4n, ಮೈನಸ್ ಇಂಟು ಮೈನಸ್ +1, +4n - 4n ಕ್ಯಾನ್ಸಲ್ ಆದರೆ 3 + 1 is 4. an - an - 1 ಈಸ್ ನಥಿಂಗ್ ಬಟ್ d. ಯಾಕಂದ್ರೆ ಕಾಮನ್ ಡಿಫರೆನ್ಸ್ ಡಿಫೈನ್ ಮಾಡಬೇಕಾದ್ರೆ ಹಾಗೆ ಡಿಫೈನ್ ಮಾಡ್ತೀವಿ ನಾವು. A2 - A1, A3 - A2, A4 - A3 ಆ್ಯಂಡ್ ಸೋ ಆನ್. nth ಟರ್ಮ್ ಹೋದಾಗ an - an - 1. ಸೊ an - an - 1 ಈಸ್ ನಥಿಂಗ್ ಬಟ್ d. ಸೊ an - an - 1 ಈಸ್ ನಥಿಂಗ್ ಬಟ್ d. ಮತ್ತು ಆ ಡಿ ಏನಿದೆ ಅಂತಂದ್ರೆ ಕಾನ್ಸ್ಟೆಂಟ್ ಬರ್ತಾ ಇದೆ. ನೀವು n ಗೆ ಏನೇ ವ್ಯಾಲ್ಯೂ ಹಾಕಿ ಆನ್ಸರ್ ಏನು ಬರುತ್ತೆ? ಅಲ್ಲಿ 4 ಅಂತಾನೆ ಬರುತ್ತೆ. n = 2 3 4 5 ಏನಾದರೂ ಹಾಕಿ, ಬಟ್ ಕಾಮನ್ ಡಿಫರೆನ್ಸ್ 4. ಇಲ್ಲೂ ಕೂಡ ನಾವು ವೆರಿಫೈ ಮಾಡಿದ್ವಿ, ಕಾಮನ್ ಡಿಫರೆನ್ಸ್ ಎಷ್ಟು ಬರ್ತಾ ಇತ್ತು? 4 ಬರ್ತಾ ಇತ್ತು. ಸೊ ಇದನ್ನ ಜನರಲಿ ನಾವೇನು ಮಾಡೋದು? ಪ್ರೂವ್ ಮಾಡೋದು. ಸೊ ಈ ರೀತಿ ಕೂಡ ಕೊಡ್ತಾರೆ. ಏನಂತ ಕೊಡ್ಬೋದು? ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಏನಂತ ಕೊಡ್ಬೋದು ಅಂತಂದ್ರೆ, ಇಫ್ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ AP, ದೆನ್ ಫೈಂಡ್ ದ ಕಾಮನ್ ಡಿಫರೆನ್ಸ್ ಅಂತ ಕೊಡ್ಬೋದು. ಅಥವಾ ಬೇರೆ ಯಾವುದಾದ್ರೂ ಒಂದು ಸಮ್ ಕೂಡ ಕೊಡ್ಬೋದು. ಓಕೆ, ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡಿ ಫಸ್ಟ್ ಟರ್ಮು ಅಥವಾ ಕಾಮನ್ ಡಿಫರೆನ್ಸು ಇವೆಲ್ಲನೂ ನಾವು ಇದರಿಂದನೇ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಫಸ್ಟ್ ಟರ್ಮ್ ಕೂಡ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇದೇ ಫಸ್ಟ್ ಟರ್ಮ್, n = 1 ಹಾಕಿದ್ದೆ ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್. ಎಷ್ಟು ಟರ್ಮ್ಗಳವರೆಗೆ ಸಮ್ ಕೇಳಿರ್ತಾನಲ್ಲ ಅದು n ಆಗಿರುತ್ತೆ. ಅಲ್ಲಿಂದ SN ಕೂಡ ಫೈಂಡ್ ಔಟ್ ಮಾಡ್ಬೋದು. ಓಕೆ, ವಿ ಶಾಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.